ಅರ್ಜುನ ವಿಷಾದ ಯೋಗ ಶ್ಲೋಕ 27. ಅರ್ಜುನ ಅಲ್ಲಿ ನೆರೆದಿದ್ದ ಬಂಧುಗಳನ್ನು ಚೆನ್ನಾಗಿ ನೋಡಿ ಅತಿಶಯವಾದ ಕೃಪೆಯಿಂದ ಕೂಡಿದವನಾಗಿ ವಿಷಾದದಿಂದ ಈ ಮಾತನ್ನು ಹೇಳುತ್ತಾನೆ. ಅರ್ಜುನ ಸಮಾರಂಗಣದಲ್ಲಿ ಶತ್ರುಪಕ್ಷಗಳಲ್ಲಿ ನೆರೆದ ಬಂಧು ಬಳಗದವರನ್ನು ಹಾಗೆ ನೋಡುವಾಗ ಅವನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಅವರ ಮೇಲಿನ ವ್ಯಾಮೋಹವೆಲ್ಲ ಮೇಲೇಳುವುದು. ಅರ್ಜುನನ ಮನಸ್ಸಿನಲ್ಲಿ ವಾಸನೆಗಳು ನಾಶವಾಗಿರಲಿಲ್ಲ. ಆ ವಾಸನೆಗಳನ್ನು ಮೇಲಕ್ಕೆ ಎಬ್ಬಿಸಲು ಕೆಲವು ಸನ್ನಿವೇಶಗಳು ಬೇಕಾಗಿವೆ. ಆ ಸನ್ನಿವೇಶ ದೊರೆತೊಡನೆ ಒಳಗಿರುವುದು ಮೇಲೇಳುವುದು. ಅದು ಮೇಲೆದ್ದ ಮೇಲೆ ನಮ್ಮನ್ನು ಅಪ್ಪಳಿಸಲು ಮೊದಲು ಮಾಡುವುದು. ಅವರನ್ನು ಎಷ್ಟು ನೋಡಿರುತ್ತಾನೋ ಅಷ್ಟು ಆಳದಿಂದ ವ್ಯಾಮೋಹಗಳ ಅಲೆಗಳು ಮೇಲೇಳುತ್ತವೆ. ಇವನನ್ನು ಅಲ್ಲಿ ಮುಳುಗಿಸಿ ಬಿಡುವುದು. ಅದು ಏಕಿದೆಯೋ ಹಾಗೆ ಬಂದರೆ ಅದನ್ನು ಕಂಡುಹಿಡಿದು ಹೊರಗೆ ಅಟ್ಟುತ್ತೇವೆ. ಅದಕ್ಕಾಗಿ ಆ ದೌರ್ಬಲ್ಯಗಳು ವೇಷಗಳನ್ನು ಮರೆಮಾಚಿಕೊಂಡು ಬರುತ್ತವೆ. ವ್ಯಾಮೋಹದಂತೆ ಬಂದರೆ ಅದು ಮನೋದೌರ್ಬಲ್ಯ ಎಂಬುದು ಗೊತ್ತಾಗುತ್ತದೆ. ಅದಕ್ಕಾಗಿಯೇ ಅದು ಕೃಪೆಯಂತೆ ಬರುವುದು, ದಯೆಯಂತೆ ಬರುವುದು. ಕೃಪೆ ತೋರಿಸಕೂಡದು ಎಂದು ಅಲ್ಲ. ಕೃಪೆಗೆ ಒಂದು ಸಮಯ ಇದೆ, ಸನ್ನಿವೇಶ ಇದೆ. ಕ್ಷತ್ರಿಯ ಯಾವಾಗ ಕರ್ತವ್ಯಕ್ಕೆ ನಿಲ್ಲುತ್ತಾನೋ ಆಗ ಅವನ ವಚನದಂತೆ ಕಠೋರವಾಗಿರಬೇಕು. ಎದುರಿಗೆ ಗುರುಗಳು, ಹಿರಿಯರು, ಬಂಧು ಬಾಂಧವರು ಇದ್ದಾರೆ ಎಂದು ಕರ್ತವ್ಯಕ್ಕೆ ಚ್ಯುತಿ ತರಬಾರದು. ಕುಸುಮದಂತೆ ಮೃದುವಾಗುವುದಕ್ಕೆ ಏನೂ ಇಲ್ಲ ಅಲ್ಲಿ. ಅನಿಷ್ಟದಂತೆ ಅದನ್ನು ಗುಡಿಸಿ ಆಚೆಗೆ ಎಸೆಯಬೇಕು. ಆದರೆ ಅರ್ಜುನ ಅದನ್ನು ಮಾಡಲಾರ. ವ್ಯಾಮೋಹದಿಂದ ಅವನ ಚಿತ್ತ ಕಡಿತ ಹೋಗುವುದು. ಮುಂದೆ ಅವನು ಆಡುವ ಮಾತನ್ನೆಲ್ಲ ಕೊಡುವ ಕಾರಣಗಳೆಲ್ಲ ಈ ದೌರ್ಬಲ್ಯ ಒಕ್ಕಿರುವುದನ್ನು ನೋಡುತ್ತೇವೆ.